ನನ್ನ ಹೆಸರು ಸ್ವರ್ಣ. ವಯಸ್ಸು 31 ವರ್ಷ. ನನ್ನ ಅಪ್ಪ ಅಮ್ಮರಿಗೆ ನಾನು ಎರಡನೆಯ ಮಗಳು, ಹಿರಿಯವಳು ಭಾರತಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನಡೆಯುವಂತೆ ಅಕ್ಕ ನನಗೆ ಒಳ್ಳೆಯ ಮಾರ್ಗದರ್ಶಿಯಾಗಿದ್ದಳು. ನಾನು ಅವಳನ್ನು ನೋಡಿಕೊಂಡೇ ಬೆಳೆದೆ. ಅಕ್ಕನ ಮದುವೆಯಾಗುವವರೆಗೂ ಎಲ್ಲವೂ ಒಂದು ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸರಿಯಾಗಿಯೇ ಇತ್ತು. ಆಗಾಗ ಅಪ್ಪ ನಮ್ಮ ಮೇಲೆ ರೇಗಾಡುತ್ತಿದ್ದರೂ ಚಿಕ್ಕವಳಿರುವಾಗ ಅದರ ಕಾರಣ ತಿಳಿಯುತ್ತಿರಲಿಲ್ಲ. ಆಗಾಗ ಅಮ್ಮ ನಮ್ಮನ್ನು ಸಮಾಧಾನ ಮಾಡುತ್ತಿದ್ದಳು. ಅಪ್ಪ ನಮಗಾಗಿ ಹೊರಗಡೆ ದುಡಿದು ತರುತ್ತಾರಲ್ಲ, ಕೆಲಸದ ಒತ್ತಡದಲ್ಲಿ ಈ ರೀತಿ ಬೈದಿರುತ್ತಾರೆ ಅಂತ ಹೇಳುತ್ತಿದ್ದಳು. ನಾನು ಬೆಳೆಯುತ್ತಿದ್ದಂತೆ ನನಗೆ ಒಂದೊಂದೇ ವಿಷಯಗಳು ಅರ್ಥವಾಗತೊಡಗಿದವು. ನಾನು ಹುಟ್ಟುವ ಸಮಯದಲ್ಲಿ ನನ್ನಪ್ಪ ಅಮ್ಮ ಸಂಬಂಧಿಕರೆಲ್ಲರೂ ಗಂಡನ್ನೇ ಬಯಸುತ್ತಿದ್ದರು. ಆದರೆ ಅವರ ನಿರೀಕ್ಷೆ ಸುಳ್ಳಾಗಿ ಹೆಣ್ಣುಮಗು ಹುಟ್ಟಿದ್ದರಿಂದ ಯಾರಿಗೂ ನನ್ನ ಮೇಲೆ ಇಷ್ಟವಿರಲಿಲ್ಲ. ಆನಂತರ ನನ್ನನ್ನು ಮತ್ತು ಅಕ್ಕನನ್ನು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ. ನಮ್ಮಿಬ್ಬರನ್ನೂ ಆದಷ್ಟು ಬೇಗ ಮನೆಯಿಂದ ಹೊರದೂಡಲು ಕಾಯುತ್ತಿದ್ದರು. ಹಾಗಾಗಿ ಅಕ್ಕ ದೊಡ್ಡವಳಾಗಿ 18 ವರ್ಷಕ್ಕೆ ಕಾಲಿಟ್ಟ ಕೂಡಲೇ ಅವಳಿಗಿಂತ 15 ವರ್ಷ ದೊಡ್ಡವನ ಜೊತೆ ಮದುವೆ ಮಾಡಿಸಿದರು. ಅಕ್ಕನ ಮದುವೆ ಅಂತ ನಾನು ಕ್ರಮದಲ್ಲಿ ತೊಡಗಿದರೆ ಕೆಲವೇ ದಿನಗಳಲ್ಲಿ ಅದಕ್ಕೆ ಕೊನೆ ಬಂತು. ಅಕ್ಕನನ್ನು ಮದುವೆಯಾಗಿ ಹೋದವನು ಅವಳಿಗೆ ಯಾವ ಸುಖವನ್ನೂ ನೀಡಲಿಲ್ಲ. ಸದಾಕಾಲ ಅವಳನ್ನು ಹಡೆಯುವುದು, ನಿಂದಿಸುವುದು ಮಾಡುತ್ತಿದ್ದನು. ಅವನ ಮನೆಯವರು ಸಹ ಅವಳನ್ನು ಸಂಬಳ ಕೊಡದೆ ಇಟ್ಟುಕೊಂಡ ಸೇವಕಿಗಿಂತ ಕನಿಷ್ಠವಾಗಿ ನೋಡಿಕೊಳ್ಳುತ್ತಿದ್ದರು. 2 ವರ್ಷಗಳ ಕಾಲ ಅವಳು ಚಿತ್ರಹಿಂಸೆಯನ್ನು ಅನುಭವಿಸಿದಳು. ಕೊನೆಗೆ ಅವಳ 20 ವರ್ಷದ ವಯಸ್ಸಿನಲ್ಲಿ ಮೊದಲ ಗರ್ಭಾವಸ್ಥೆಯಲ್ಲಿ ತೀರಿಕೊಂಡಳು. ಅವಳ ಆ 2 ವರ್ಷದ ನರಕದ ಸಂದರ್ಭದಲ್ಲಿ ನಾನು ಮತ್ತು ನನ್ನ ಅಮ್ಮಳನ್ನು ಬಿಟ್ಟು ಬೇರಾರೂ ಅವಳನ್ನು ನೋಡಲು ಹೋಗಲಿಲ್ಲ. ನನ್ನ ಅಕ್ಕನ ಅಂತ್ಯಕ್ರಿಯೆಯಲ್ಲಿ ನನ್ನ ಅಪ್ಪ ಸ್ವಲ್ಪವೂ ಕೂಡ ಅಳಲಿಲ್ಲ. ನನ್ನ ತಾಯಿಗೆ ನಮ್ಮ ಬಗ್ಗೆ ಅನುಕಂಪವಿತ್ತು, ಆದರೆ ಅವರು ಅಸಹಾಯಕಳಾಗಿದ್ದಳು. ನಾನು ಹುಟ್ಟಿದ 2 ವರ್ಷಗಳ ನಂತರ ನನ್ನ ತಮ್ಮ ಹುಟ್ಟಿದ್ದನು. ಅವನು ಹುಟ್ಟಿದ ಮೇಲಾದರೂ ನಮ್ಮ ಅಪ್ಪನಿಗೆ ಸಮಾಧಾನವಾಗಬಹುದು ಅಂತ ಅಂದುಕೊಂಡಿದ್ದೆ. ಆದರೆ ಹಾಗಾಗಲಿಲ್ಲ. ನನ್ನ ಅಪ್ಪನ ಕಣ್ಣಿಗೆ ನಾನೊಬ್ಬಳು ಯಾವುದೇ ಪ್ರಯೋಜನಕ್ಕೆ ಬಾರದ, ಯಾವುದೇ ಲಾಭವಿಲ್ಲದ ಒಂದು ಹೊರೆಯಾಗಿದ್ದೆ ಅಷ್ಟೇ. ನನ್ನ ಮದುವೆಗೆ ಅವರು ತಮ್ಮ ದುಡಿಮೆಯ ಒಂದು ಪೈಸೆಯನ್ನು ವ್ಯರ್ಥ ಮಾಡಿಕೊಳ್ಳಲು ಬಯಸಿರಲಿಲ್ಲ. ಆದಷ್ಟು ಬೇಗ ನನ್ನನ್ನು ಮನೆಯಿಂದ ಹೊರಕಳಿಸುವುದೇ ಅವರ ಉದ್ದೇಶವಾಗಿತ್ತು. ನನ್ನ ಅಮ್ಮ ಕೂಡ ಅಪ್ಪನ ನಿರ್ಧಾರವನ್ನು ಒಪ್ಪಿದಳು. ಯಾಕಂದರೆ ಎಲ್ಲವನ್ನೂ ನನ್ನ ತಮ್ಮನಿಗೆ ಕೊಡಬೇಕೆನ್ನುವ ಉದ್ದೇಶವಿತ್ತು. ಅವನಿಗೆ ಎಲ್ಲ ಸೌಲಭ್ಯ ಸಿಗಬೇಕು ಅನ್ನುವುದು ಅವಳ ಬಯಕೆ. ಗಂಡು ಎನ್ನುವ ಕಾರಣಕ್ಕಾಗಿ ಮಗನ ಮೇಲೆ ಕುರುಡು ವ್ಯಾಮೋಹ. ನನಗೆ ಮದುವೆಯ ವಯಸ್ಸು ಆದ ಕೂಡಲೇ ನನ್ನನ್ನು ಆದಷ್ಟು ಬೇಗ ಸಾಗಿಸಿಬಿಡಬೇಕೆನ್ನುವ ಉದ್ದೇಶದಿಂದ ನನ್ನ ಅಕ್ಕನ ದುಃಖಕ್ಕೆ ಕಾರಣವಾದ ಅದೇ ವ್ಯಕ್ತಿಯೊಂದಿಗೆ ನನ್ನ ಮದುವೆಯನ್ನು ನಿಶ್ಚಯಿಸಿದರು. ಈಗ ನಾನು ಎಚ್ಚೆತ್ತುಕೊಳ್ಳಲೇಬೇಕಾಯಿತು. ನನ್ನ ಪ್ರಾಣ, ನನ್ನ ಜೀವನವನ್ನು ಕಾಪಾಡಿಕೊಳ್ಳಲು ನಿರ್ಧಾರ ಮಾಡಿದೆ. ಅಕ್ಕನನ್ನು ಕಷ್ಟಕ್ಕೆ ತಳ್ಳಿದವನು ಸ್ವಲ್ಪ ಹಣ ಕೊಡುತ್ತಾನೆ ಎನ್ನುವ ಉದ್ದೇಶಕ್ಕಾಗಿ ನನ್ನ ಅಪ್ಪ ಅಮ್ಮ ಈ ಕೃತ್ಯಕ್ಕೆ ಮುಂದಾಗಿದ್ದರು. ಮದುವೆಗೆ ಇನ್ನೇನು 1 ವಾರ ಇದೆ ಅಂತ ತಿಳಿದಾಗ ನಾನು ನನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಮನೆಯಿಂದ ಸ್ವಲ್ಪ ಹಣವನ್ನು ಕದ್ದುಕೊಂಡು ಮಧ್ಯರಾತ್ರಿಯ ಸಮಯದಲ್ಲಿ ಮನೆಯನ್ನು ಬಿಟ್ಟು ಓಡಿಹೋದೆ. ಅವರಿಂದೇನೋ ತಪ್ಪಿಸಿಕೊಂಡೆ. ಆದರೆ ಮುಂದೇನು? 1-2 ದಿನ ರೈಲ್ವೆ ಸ್ಟೇಷನ್ಗಳಲ್ಲಿ ಮಲಗಿಕೊಂಡೆ. ಹಗಲಿನಲ್ಲಿ 1-2 ಅಂಗಡಿಗಳಲ್ಲಿ ಕೆಲಸ ಮಾಡಿದೆ. ಆದರೆ ಎಷ್ಟು ದಿನ ಹೀಗೆ ಎನ್ನುವ ಭಯವಿತ್ತು. ಹೋಟೆಲ್ ಒಂದರಲ್ಲಿ ಕೆಲಸ ಮುಗಿಸಿ ಅದರ ಎದುರುಗಡೆ ಇರುವ ಒಂದು ಪಾರ್ಕ್ ಬೆಂಚಿನ ಮೇಲೆ ಕುಳಿತಿದ್ದೆ. ನನ್ನ ಪಕ್ಕದ ಬೆಂಚಿನಲ್ಲಿರುವ ಗಂಡ್ಸೊಬ್ಬ ನನ್ನ ಕಡೆ ನೋಡುತ್ತಿದ್ದ. ಅವನು ನನ್ನ ಕಡೆ ನೋಡುತ್ತಿರುವುದನ್ನು ಗಮನಿಸಿದ ನಾನು ಯಾಕಿರಬಹುದು ಅಂತ ಅವನೆಡೆಗೆ ಒಮ್ಮೆ ನೋಡಿದೆ. ಅವನು ನನ್ನ ಹತ್ತಿರ ಬಂದು ಕುಳಿತು ಮಾತನಾಡಿಸಿದ. ನೀನು ಆ ಹೋಟೆಲ್ ಅಲ್ಲಿ ಕೆಲಸ ಮಾಡುತ್ತಿದ್ದೆ ಅಲ್ವಾ ಅಂದ. ಹೌದು ಅಂತ ತಲೆ ಅಲ್ಲಾಡಿಸಿದೆ. ಮನೆ ಎಲ್ಲಿ ಅಂತ ಕೇಳಿದ. ನಾನು ಏನನ್ನೂ ಮಾತನಾಡಲಿಲ್ಲ. ಅವನು ಹಾಗೆ ಅಲ್ಲಿಂದ ಎದ್ದು ನಿಂತು ಪಾರ್ಕ್ ಅಲ್ಲೇ 1-2 ಸುತ್ತು ವಾಕ್ ಮಾಡುತ್ತಿದ್ದ. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಅದೇ ಬೆಂಚಿಗೆ ಬಂದ. ನಾನಿನ್ನೂ ಅಲ್ಲೇ ಇದ್ದುದನ್ನ ನೋಡಿ ಮನೆಗೆ ಹೋಗಲ್ವಾ ಅಂತ ಕೇಳಿದ. ಅಷ್ಟು ಹೊತ್ತಿಗೆ ನಾನು ಸ್ವಲ್ಪ ಯೋಚಿಸಿ ಧೈರ್ಯ ತಂದುಕೊಂಡಿದ್ದೆ. ನನಗೆ ಇರೋದಕ್ಕೆ ಮನೆ ಹುಡುಕ್ತಾ ಇದ್ದೇನೆ, ಸಿಗ್ತಾ ಇಲ್ಲ ಅಂದೆ. ಯಾವುದಾದರೂ ಬ್ರೋಕರನ್ನ ಕೇಳಬೇಕಿತ್ತು ಅಂದ. ಇಲ್ಲ, ನನ್ನ ಬಳಿ ಅಷ್ಟು ಹಣ ಇಲ್ಲ. ಈಗಷ್ಟೇ ಕೆಲಸಕ್ಕೆ ಸೇರಿದ್ದೇನೆ. ದೊಡ್ಡ ರೂಮಿಗೆ ಕೊಡುವಷ್ಟು ಹಣ ಇಲ್ಲ. ಉಳಿದುಕೊಳ್ಳೋಕೆ ಒಂದು ಚಿಕ್ಕ ಜಾಗ ಆದರೂ ಸಾಕು ಅಂದೆ. ಸರಿ, ನನ್ನ ಜೊತೆ ಬರ್ತೀಯಾ ಅಂತ ಕೇಳಿದ. ಎಲ್ಲಿಗೆ ಅಂತ ಕೇಳಿದೆ. ಬಾ ನೋಡೋಣ ಅಂದ. ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾನೋ ಅನ್ನುವ ಭಯ ಇತ್ತು. ಆದರೆ ಆ ಸಮಯಕ್ಕೆ ನನಗೆ ಹೋಗಲು ಇಂಥದ್ದೇ ಅಂತ ಜಾಗ ಇರಲಿಲ್ಲ. ದಿನ ಕಳೆಯುವುದೇ ಕಷ್ಟವಾಗಿತ್ತು. ಸರಿ ಅಂತ ಅವನ ಜೊತೆ ಹೋದೆ. ಅವನ ಜೊತೆ ಹೋಗುವಾಗ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು.
ಅದ್ಯಾವುದಕ್ಕೂ ಉತ್ತರ ಸಿಗದೆ ಸುಮ್ಮನೆ ಅವನನ್ನು ಹಿಂಬಾಲಿಸಿದೆ. ಅವನು ತನ್ನ ಮನೆಗೆ ಕರೆದುಕೊಂಡು ಹೋದ. ಅವನ ಮನೆಯ ಕಾರ್ ಗ್ಯಾರೇಜ್ ಒಂದನ್ನು ತೋರಿಸಿದ. ನಿನಗೆ ಮನೆ ಸಿಗುವವರೆಗೆ ನೀನು ಇಲ್ಲಿ ಬೇಕಾದರೆ ಉಳಿದುಕೊಳ್ಳಬಹುದು ಅಂದ. ಅದು ಉಳಿದುಕೊಳ್ಳೋಕೆ ಯೋಗ್ಯವಾದ ರೀತಿಯಲ್ಲಿ ಇರದಿದ್ದರೂ ನನ್ನ ಆಗಿನ ಪರಿಸ್ಥಿತಿಗೆ ಅದು ಅರಮನೆಯ ಹಾಗೆ ಕಾಣಿಸಿತು. ಅವನಿಗೆ ಕೈ ಮುಗಿದು ಅಲ್ಲಿ ಸೇರಿಕೊಂಡೆ. ಒಂದೆರಡು ದಿನ ಸಣ್ಣಪುಟ್ಟ ಕೆಲಸಗಳಿಂದ ದೊರಕಿದ ಎಷ್ಟೋ ಇಷ್ಟು ಹಣವನ್ನು ತೆಗೆದುಕೊಂಡು ಅವನಿಗೆ ಕೊಡಲು ಹೋದೆ. ಅವನು ಅದನ್ನು ತೆಗೆದುಕೊಳ್ಳಲಿಲ್ಲ. ನನಗೆ ಹಣ ಬೇಡ ಅಂದ. ನೀವು ದಯವಿಟ್ಟು ಹಣ ತೆಗೆದುಕೊಳ್ಳಿ, ಸಾಧ್ಯವಾದರೆ ನನಗೆ ಬೇರೆ ಎಲ್ಲಾದರೂ ಕೆಲಸ ಕೊಡಿಸಿ ಅಂದೆ. ಒಂದು ಕ್ಷಣ ನನ್ನ ಕಡೆ ನೋಡಿ ಸರಿ ನೋಡ್ತೇನೆ ಅಂತ ಹೋದರು. ಮರುದಿನ ಒಂದು ಪ್ರಿಂಟಿಂಗ್ ಪ್ರೆಸ್ ಅಡ್ರೆಸ್ ಕೊಟ್ಟು ಅಲ್ಲಿಗೆ ಹೋಗಿ ತನ್ನ ಹೆಸರು ಹೇಳಲು ಹೇಳಿದರು. ನಾನು ಹಾಗೆ ಹೋದೆ. ಅಂತೂ ಒಂದು ಸಣ್ಣ ಕೆಲಸ ಸಿಕ್ಕಿತು. ಅಲ್ಲಿ ಕೆಲಸ ಮಾಡುವ ಇನ್ನೊಬ್ಬ ಹುಡುಗಿಯ ಜೊತೆ ಮಾತನಾಡಿ ಅವಳ ಜೊತೆ ರೂಮ್ ಶೇರ್ ಮಾಡಿಕೊಳ್ಳೋಕೆ ಕೇಳಿಕೊಂಡೆ. ಅವಳು ಇನ್ಯಾವುದೋ ಹುಡುಗಿಯ ಜೊತೆ ಮಾತನಾಡಿಸಿ ಪರಿಚಯ ಮಾಡಿಕೊಟ್ಟಳು. ಅಂತೂ ಇನ್ನೊಬ್ಬಳು ಹುಡುಗಿಯ ಜೊತೆ ರೂಮ್ ಶೇರ್ ಮಾಡಿಕೊಂಡು ಇರಲು ವ್ಯವಸ್ಥೆ ಆಯಿತು. ಇನ್ನೇನು ಜೀವನಕ್ಕೆ ಒಂದು ದಾರಿ ಸಿಕ್ಕಿತು ಅಂತ ಸಮಾಧಾನ ಸಿಕ್ಕಿತು. ನನ್ನ ಜೀವನವನ್ನು ಹೇಗಾದರೂ ನಾನು ಸರಿಯಾಗಿ ರೂಪಿಸಿಕೊಳ್ಳಬೇಕು ಅಂತ ನಿರ್ಧಾರ ಮಾಡಿದೆ. ನನ್ನ ರೂಮ್ಮೇಟ್ ಎಕ್ಸ್ಟರ್ನಲ್ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದಳು. ನಾನು ಕೂಡ ಪಿಯುಸಿ ಪರೀಕ್ಷೆ ಬರೆಯಲು ಯೋಚಿಸಿದೆ. ರಾತ್ರಿ ಸ್ವಲ್ಪ ಹೊತ್ತು ಓದಿಕೊಂಡು ಮಲಗುತ್ತಿದ್ದೆ. ಎಲ್ಲವೂ ಚೆನ್ನಾಗಿದೆ ಅನ್ನುವಾಗ ನಮ್ಮ ರೂಮಿಗೆ ಇನ್ನೊಬ್ಬಳು ಬಂದು ಸೇರಿಕೊಂಡಳು. ಅವಳು ಯಾವುದೋ ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲಸ ಮಾಡುತ್ತಿದ್ದಳು. ಆಗಾಗ ಹುಡುಗರ ಜೊತೆ ಸುತ್ತಾಡಿ ರಾತ್ರಿ ಸ್ವಲ್ಪ ಲೇಟಾಗಿ ಮನೆಗೆ ಬರುತ್ತಿದ್ದಳು. ಒಂದು ವೇಳೆ ಬೇಗ ಮನೆಗೆ ಬಂದರೆ ಸದಾಕಾಲ ಹುಡುಗರ ಜೊತೆ ಫೋನ್ ಮಾಡಿಕೊಂಡು ಕಾಲ ಕಳೆಯುತ್ತಿದ್ದಳು. ಬರೀ ಇಷ್ಟೇ ಆದರೆ ತೊಂದರೆ ಇರಲಿಲ್ಲ. ನಾವು ರಾತ್ರಿ ಓದೋಕೆ ಲೈಟ್ ಹಾಕಿ ಕುಳಿತರೆ ಲೈಟ್ ಆಫ್ ಮಾಡೋಕೆ ಹೇಳುತ್ತಿದ್ದಳು. ಇದು ಸ್ವಲ್ಪ ಕಷ್ಟ ಅನ್ನಿಸುತ್ತಿತ್ತು. ಆದರೂ ಹೇಗೋ ಅಡ್ಜಸ್ಟ್ ಮಾಡಿಕೊಂಡೆ. ಹಾಗಾಗಿ ಸಂಜೆ ಸ್ವಲ್ಪ ಬೇಗ ಓದಿಕೊಳ್ಳುತ್ತಿದ್ದೆ. ಒಂದು ಸಲ ನನ್ನ ಇನ್ನೊಬ್ಬಳು ರೂಮ್ಮೇಟ್ ಊರಿಗೆ ಹೋಗಿದ್ದಳು. ಅದೊಂದು ಭಾನುವಾರ. ನಾನು ದೇವಸ್ಥಾನಕ್ಕೆ ಹೋಗಿ ರೂಮಿಗೆ ವಾಪಸ್ ಆದೆ. ಮನೆಯ ಬಾಗಿಲಲ್ಲಿ ಇನ್ನೊಂದು ಜೊತೆ ಚಪ್ಪಲಿ ಇತ್ತು. ನೋಡಿದರೆ ಹುಡುಗನ ಚಪ್ಪಲಿ. ಒಳಕ್ಕೆ ಹೋಗಿ ನೋಡಿದರೆ ನಮ್ಮ ಬ್ಯೂಟಿ ಪಾರ್ಲರ್ ರೂಮ್ಮೇಟ್ ತನ್ನ ಫ್ರೆಂಡ್ ಒಬ್ಬನನ್ನು ಮನೆಗೆ ಕರೆದುಕೊಂಡು ಬಂದಿದ್ದಳು. ಅವರಿಬ್ಬರು ಹರಟೆ ಹೊಡೆಯುತ್ತಾ ಕುಳಿತಿದ್ದರು. ನಾನು ಒಳಕ್ಕೆ ಹೋದಾಗ ನನ್ನ ಫ್ರೆಂಡ್ ನನ್ನನ್ನು ಅವನಿಗೆ ಪರಿಚಯ ಮಾಡಿಕೊಟ್ಟಳು. ಅವನು ಶೇಕ್ ಹ್ಯಾಂಡ್ ಮಾಡಿದ. ಅವರಿಬ್ಬರ ಮಾತುಕತೆ ಹಾಗೆ ನಡೆಯುತ್ತಿತ್ತು. ಆಮೇಲೆ ಅವನು ಸ್ನಾನಕ್ಕೆ ಅಂತ ಬಚ್ಚಲು ಮನೆಗೆ ಹೋದ. ನಾನು ರೂಮಲ್ಲಿ ಬುಕ್ ಹಿಡಿದುಕೊಂಡು ಕುಳಿತಿದ್ದೆ. ಸ್ವಲ್ಪ ಹೊತ್ತಲ್ಲಿ ಅವಳು ಕೂಡ ಅವನ ಹತ್ತಿರ ಹೋದಳು. ಇಬ್ಬರು ಒಂದೇ ಬಚ್ಚಲು ಮನೆಯನ್ನು ಸೇರಿಕೊಂಡಿದ್ದರು. ನನಗೆ ಸರಿ ಅನ್ನಿಸಲಿಲ್ಲ. ಆದರೂ ನಾನು ಏನು ಮಾಡುವಂತಿರಲಿಲ್ಲ. ಸ್ವಲ್ಪ ಹೊತ್ತಲ್ಲಿ ನಾನು ನೀರು ಕುಡಿಯಲು ಅಡುಗೆ ಮನೆಗೆ ಹೋದೆ. ಅದರ ಪಕ್ಕದಲ್ಲಿ ಸ್ನಾನದ ಮನೆ ಇತ್ತು. ನನ್ನ ಕಣ್ಣನ್ನೇ ನನಗೆ ನಂಬಲಾಗದ ದೃಶ್ಯ. ಇಬ್ಬರು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಮುದ್ದಾಡುತ್ತಿದ್ದರು. ಒಬ್ಬರನ್ನೊಬ್ಬರು ಮುತ್ತಿಕ್ಕುವ ಶಬ್ದ ನಿರಂತರವಾಗಿ ಕೇಳಿಸುತ್ತಿತ್ತು. ಇನ್ನಷ್ಟು ಹತ್ತಿರ ಹೋಗಿ ನೋಡುವಷ್ಟು ಧೈರ್ಯ ಇಲ್ಲದೆ ವಾಪಸ್ ಹೋಗಿ ಓದಲು ಕುಳಿತೆ. ಸ್ವಲ್ಪ ಹೊತ್ತು ಬಿಟ್ಟು ಇಬ್ಬರು ನಗುತ್ತಾ ನಾನಿದ್ದಲ್ಲಿಗೆ ಬಂದರು. ನನಗೆ ಅಲ್ಲಿರಲಾಗಲಿಲ್ಲ. ಕೆಲಸ ಇದೆ ಅಂತ ಹೊರಗಡೆ ಬಂದೆ. ಊರೆಲ್ಲ ಸುತ್ತಾಡಿ ಸಾಯಂಕಾಲ ಮನೆಗೆ ಹೋದೆ. ರೂಮಿಗೆ ಹೋಗಿ ನೋಡಿದರೆ ಅವನು ಇನ್ನೂ ಅಲ್ಲೇ ಇದ್ದಾನೆ. ನನ್ನನ್ನು ನೋಡಿ ರೂಮ್ಮೇಟ್ ಹೇಳಿದಳು, ಇವತ್ತು ಮನೋಜ್ ಇಲ್ಲೇ ಇರುತ್ತಾನಂತೆ, ನಿನಗೆ ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ ಅವನ ಎದುರಿಗೆ ಅಂದಳು. ನನಗೆ ಏನು ಹೇಳೋಕೂ ತೋಚದೆ ಸುಮ್ಮನಾದೆ. ರಾತ್ರಿ ಊಟ ಮುಗಿಸಿದೆವು. ಹೇಗಪ್ಪ ಈ ರಾತ್ರಿ ಕಳೆಯುವುದು ಅಂತ ಯೋಚಿಸುತ್ತಾ ಇದ್ದೆ. ಮಲಗೋ ಸಮಯ ಬಂತು. ನಾನು ಒಂದು ಕಡೆ ಮಲಗಿದರೆ ನನ್ನ ಪಕ್ಕದಲ್ಲಿ ನನ್ನ ರೂಮ್ಮೇಟ್, ಅವಳ ಪಕ್ಕದಲ್ಲಿ ಅವಳ ಫ್ರೆಂಡ್. ನನಗೆ ನಿದ್ದೆ ಬಂದಿದೆಯೋ ಇಲ್ಲವೋ ಅಂತ ನೋಡೋಕು ಕಾಯದೆ ಅವರ ರೊಮ್ಯಾನ್ಸ್ ಸ್ಟಾರ್ಟ್ ಆಗಿತ್ತು. ಮಂದ ಬೆಳಕಿನಲ್ಲಿ ಅವರಿಬ್ಬರು ಬೆತ್ತಲಾಗಿ ಎಲ್ಲವನ್ನೂ ಅನುಭವಿಸಿದ್ದು ನನಗೆ ಕಾಣಿಸಿತು. ನಿದ್ದೆ ಬಂದವಳಂತೆ ಮಲಗಿ ಎಲ್ಲವನ್ನೂ ನೋಡಿದೆ. ಅವರು ನಿದ್ದೆ ಹೋದಾಗ ನಾನು ಕೂಡ ನಿದ್ದೆ ಮಾಡಿದೆ. ಮಧ್ಯರಾತ್ರಿ ಎಚ್ಚರವಾದಾಗ ಅವನು ನನ್ನ ಪಕ್ಕದಲ್ಲಿ ಬಂದು ಮಲಗಿದ್ದ. ಅವನ ಕೈ ನನ್ನ ಮೈಮೇಲೆಲ್ಲ ಹರಿದಾಡುತ್ತಿತ್ತು. ಅವನ ಒಂದೊಂದು ನಡೆಗೂ ನನ್ನ ಮನಸ್ಸಿನಲ್ಲೂ ಆಸೆ ಮೂಡುತ್ತಿತ್ತು. ಆದರೆ ಎಲ್ಲವನ್ನೂ ಸಹಿಸಿಕೊಂಡು ಅವನಿಗೆ ಜಾಸ್ತಿ ಅವಕಾಶ ಸಿಗದ ಹಾಗೆ ನನ್ನನ್ನು ನಾನು ರಕ್ಷಿಸಿಕೊಂಡೆ. ಮರುದಿನ ನನ್ನ ಇನ್ನೊಬ್ಬಳು ರೂಮ್ಮೇಟ್ ಬಂದಾಗ ನನಗೆ ಜೀವ ಬಂದಂತಾಯಿತು. ನನ್ನ ಪರೀಕ್ಷೆ ಚೆನ್ನಾಗಿ ಬರೆಯಲು ಸಾಧ್ಯವಾಯಿತು. ಅದು ನನಗೆ ಎಕ್ಸ್ಟರ್ನಲ್ ಡಿಗ್ರಿ ಯಕ್ಷಮ ಬರೆಯೋಕು ಸ್ಫೂರ್ತಿ ನೀಡಿತು. ಅಂತೂ ನನ್ನ ಪದವಿ ಮುಗಿಸುವವರೆಗೆ ಕೆಲವು ರೂಮುಗಳನ್ನು ಚೇಂಜ್ ಮಾಡಬೇಕಾಯಿತು. ಸಣ್ಣಪುಟ್ಟ ತಪ್ಪುಗಳನ್ನು ಮಾಡಬೇಕಾಯಿತು. ತುಂಬಾ ದೊಡ್ಡದಲ್ಲದಿದ್ದರೂ ಸಣ್ಣಪುಟ್ಟ ಅನೈತಿಕ ಕೆಲಸಗಳು ನನ್ನಿಂದ ಆಗಿಹೋಗಿವೆ. ಯಾವುದನ್ನು ನಾನು ಬಯಸಿ ಮಾಡದಿದ್ದರೂ ಆಗಿನ ಪರಿಸ್ಥಿತಿಗೆ ಅದು ಅನಿವಾರ್ಯವಾಗಿತ್ತು.
ಅನೇಕ ಒಳ್ಳೆಯ ಹಾಗೂ ಕೆಟ್ಟ ಜನರ ಸಂಪರ್ಕ ನನಗಾಗಿತ್ತು. ನಾನು ಸ್ಕಾಲರ್‌ಶಿಪ್ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ್ದೆ. ಅದರಲ್ಲಿ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣನಾಗಿದ್ದೆ. ಈಗ ನನಗೆ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ. ಸಂಬಳ ಅಷ್ಟೇನೂ ಜಾಸ್ತಿ ಸಿಗದಿದ್ದರೂ ಜೀವನವನ್ನು ನಡೆಸಲು ಅನುಕೂಲವಾಗುವಷ್ಟಿದೆ. ಈಗ ನನ್ನ ಎಲ್ಲ ಅಕ್ರಮ ವ್ಯವಹಾರಗಳಿಂದ ಸಂಪೂರ್ಣ ದೂರವಿದ್ದೇನೆ. ಭವಿಷ್ಯದಲ್ಲಿ ಏನಾದರೂ ಉತ್ತಮವಾದುದನ್ನು ಮಾಡಬೇಕು ಅಂತ ಆಸೆಯಿದೆ. ಏನು ಅಂತ ಇನ್ನೂ ಗೊತ್ತಿಲ್ಲ.